ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವೆಲ್ರಿಗೂ ನನ್ನ ಮಿನಿ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನನ್ನ ಬೆಳಗಿನ ದಿನ ಹೀಗೆ ಶುರುವಾಗುತ್ತೆ. ಪಾಪು ನನ್ನ ಲೈಫಲ್ಲಿ ಬಂದಾಗಿಂದ ಅವಳನ್ನು ಬೆಳಗ್ಗೆನೇ ಆಟ ಆಡಿಸೋದೇ ನನ್ನ ಲೈಫಲ್ಲಿ ಒಂದು ರೊಟೀನ್ ಆಗಿಬಿಟ್ಟಿದೆ. ಕಂದ ಕಂದಮ್ಮ ಮನೇಲಿ ತಾತಂಗೆ ಹುಷಾರಿಲ್ಲ, 90+ ಏಜ್ ಆಗಿದೆ ಅವರಿಗೆ. ಸೊ ಅದಕ್ಕೆ ಹಾಸ್ಪಿಟಲ್ ಕರ್ಕೊಂಡೋಗಿದ್ರು. ನಮ್ಮ ಮಾವ ಏನು ಹೇಳ್ತಾರೆ ನೋಡೋಣ ಬನ್ನಿ. ಊಟ ಮಾಡ್ಬೇಕು ಅಂದ್ರೆ ಹೆಂಗ ಮಾತಾಡ್ತೀಯ ಅರ್ವ ಅಂತರದ ಮಾಸ ನಮ್ಮ ಜನ್ಮ ಏನಂತಾರೆ ಇದ ತಕ್ಕ ಹಂಗೆ ಚೆನ್ನಾಗಿ ನೋಡ್ಕೋಬೇಕು ಕಟ್ತುಂಬ ಅದ. ಇನ್ನು ಮನೆಯಲ್ಲಿ ಅಳಸ್ನಣ್ಣಿತ್ತು ಅಂತ ಹೇಳಿ ಅಳಸ್ನಣ್ಣು ಬಿಡಿಸೋಣ ಅಂತ ಹೋದೆ. ನಾನು ಅಳಸ್ನಣ್ಣು ಬಿಡಿಸೋದಲ್ದೇ ನನ್ನ ಮಗಳನ್ನೂ ನನ್ನ ಜೊತೆ ಅಳಸ್ನಣ್ಣು ಬಿಡಿಸ್ತಿದ್ಲು. ಆ ಪುಟ್ ಕೈಲಿ ಹೇಗೆ ಬಿಡಿಸ್ತಿದ್ದಾಳೆ ನೋಡಿ. ಅಜಯ್ನು ಊರಿಂದ ಬಂದ. ಅವನು ಕೆಳಗಡೆ ಹೋಗ್ದೇ ನಾನು ಮೇಲ್ಗಡೆ ಇದ್ದೆ ಪಾಪು ಇಟ್ಕೊಂಡು ಅಂತ ಹೇಳಿ ಅವ್ನು ಮೇಲ್ಗಡೆನೇ ಬಂದಿದ್ದ. ಸೊ ಅದಕ್ಕೆ ಮೇಲ್ಗಡೆನೇ ಬಂದೈತೆ ಅಜಯ್ನ ಮಾತಾಡ್ಸೋದಕ್ಕೆ ಅಂತ. ಚಿಂಚು ಅವ್ರ ಮಾಮನ ಜೊತೆ ಆಟ ಆಡ್ತಿದ್ದಾರೆ. ಅವ್ರ ಮಾಮಂಗೆ ಆಲ್ರೆಡಿ ಹಂಗೆ ಓಡಾಡಿಸಿ ಸೊಂಟ ನೋವು ಬಂದ್ಬಿಟ್ಟಿದೆ. ಬಟ್ ಅವಳು ಬಿಡ್ತಿಲ್ಲ, ಅವಳು ನಡೆದಾಡ್ಬೇಕಂತೆ. ಸೊ ಹಾಗಾಗಿ ಅವ್ನು ಕಷ್ಟ ಆದರೂ ಪರವಾಗಿಲ್ಲ ಅಂತ ಹಂಗೆ ಓಡಾಡಿಸ್ತಿದ್ದಾನೆ. ಅವಳು ಸ್ಟಾರ್ಟಿಂಗ್ ಹೋಗಲ್ಲ, ಒಂದು ಸಲ ಹಚ್ಕೊಂಡ್ರೆ ಅವರೇ ಬೇಡ ಅಂದ್ರೂ ಹೋಗ್ತಿರ್ತಾಳೆ, ನಗಿಸ್ತಿರ್ತಾಳೆ, ಅವಳೇ ಮಾತಾಡಿಸ್ತಾಳೆ. ಊರಿಂದ ಅಜಯ್ ಬಂದ ಅಲ್ವಾ. ಸೊ ಹಾಗಾಗಿ ಅಮ್ಮ ಸೇವಂತಿಗೆ ಹೂವು ಬೆಳೆದಿದ್ವು ನಾವು ತೋಟದಲ್ಲಿ. ಸೊ ಹಾಗಾಗಿ ಸೇವಂತಿಗೆ ಹೂವು ಕೊಟ್ಟು ಕಳಿಸೈತೆ. ಹಾಗೇ ನನಗೆ ಒಡೆಯಬೇಕು ಅಂತ ಹೇಳಿದ್ದೆ. ಸೊ ಹಾಗಾಗಿ ಅಮ್ಮ ಒಡೆನೂ ಮಾಡಿಕೊಟ್ಟು ಕಳಿಸೈತೆ. ಅದಕ್ಕೆ ಸ್ವಲ್ಪನೂ ಫ್ರೀ ಇರಲ್ಲ. ತೋಟದ ಹತ್ರನೂ ಹೋಗಿ ಕೆಲಸ ಮಾಡುತ್ತೆ ಮತ್ತು ಮನೆಯಲ್ಲೂ ಬಂದು ಕೆಲಸ ಮಾಡ್ಕೋಬೇಕು. ನಾನು ಕೇಳಿದ್ದೀನಿ ಅಲ್ವಾ ಅಂತ ಮಾಡಿಕೊಟ್ಟು ಕಳಿಸೈತೆ ಪಾಪ. ಅಮ್ಮನ ಪ್ರೀತಿ ಅಂದರೆ ಹೀಗೆ ಅಲ್ವಾ, ಮಕ್ಕಳು ಏನು ಕೇಳಿದ್ರೂ ಅವ್ರಿಗೆ ಎಷ್ಟೇ ಟಯರ್ಡ್ ಆದ್ರೂ ಮಾಡಿಕೊಡ್ತಾರೆ. ತಾಯಿ ಪ್ರೀತಿ ಮುಂದೆ ಯಾವುದಕ್ಕೂ ಸರಿಸಾಟಿನೇ ಇಲ್ಲ ಅಲ್ವಾ. ಚಿಂಚು ನೋಡಿ ಭಾರಿ ತಿನ್ನೋಳ್ ಥರ ಒಂದು ಕಡೆ ಕೈಯಲ್ಲಿ ಒಡೆ, ಇನ್ನೊಂದು ಕಡೆ ಕೈಯಲ್ಲಿ ಕಜ್ಜಾಯ ಇಟ್ಕೊಂಡಿದ್ದಾಳೆ. ಬರೀ ಒಡೆನೇ ಕೊಟ್ಟು ಕಳಿಸ್ಬಾರ್ದು ಅಂತ ಹೇಳಿ ಅಮ್ಮ ಕಜ್ಜಾಯನೂ ಮಾಡಿಕೊಟ್ಟು ಕಳಿಸಿತ್ತು. ಇವತ್ತು ಮದುವೆಗೆ ತಲೆಯಲ್ಲಿ ಸ್ವಲ್ಪ ವೈಟ್ ಹೇರ್ಸ್ ಆಗಿತ್ತು. ಸೊ ಅದಕ್ಕೆ ಮೆಹಂದಿ ಸೊಪ್ಪು ಕಿತ್ತು ನ್ಯಾಚುರಲ್ಲಾಗಿ ಕಲರ್ಸ್ ಮಾಡಿ ಹಾಕೋಣ ಅಂತ ಕಿತ್ಕೋತಾ ಇದ್ದೀನಿ. ತುಂಬ ಜನ ಏನು ಮಾಡಿಬಿಡ್ತಾರಪ್ಪ ಅಂತ ಹೇಳಿದ್ರೆ, ಹೊರಗಡೆ ಮಾರ್ಕೆಟಲ್ಲಿ ಸಿಗೋವಂಥ ಕೆಮಿಕಲ್ ಬೇಸ್ಡ್ ಹೇರ್ ಡೈಗಳನ್ನ ತಂದು ಹಚ್ಕೊಬಿಡ್ತಾರೆ. ಅದರಿಂದ ಬಾಡಿಗಂತೂ ತುಂಬ ಅನ್ಹೆಲ್ದಿ. ಮದುನೂ ಹಾಗೆ ಮಾಡ್ತಿದ್ರು. ಸೊ ಹಾಗೆ ಮಾಡೋದು ಬೇಡ ಇವತ್ತಿಂದ ಅಂತ ಹೇಳಿ ನಾನೇ ಮನೆಯಲ್ಲಿ ಸೊಪ್ಪು ಕಿತ್ತು ಮೆಹಂದಿನ ಪೇಸ್ಟ್ ಮಾಡಿ ತಲೆಗೆ ಹಚ್ಚೋಣ ಅಂತ ಮಾಡ್ತಿದ್ದೀನಿ. ಇದರಿಂದ ಬಾಡಿಗೆ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಆಗಲ್ಲ. ಹೆಂಗೈತೆ ಹೇಳು, ಅಸಹ್ಯವಾಗೈತಾ? ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು